ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು. ಯಾಕಂದ್ರೆ ಅವ್ರ ದೇಶದ ಪರವಾಗಿ. ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೇನೆ, ಈಗ ಅದ್ಯಾರೋ ಗೊತ್ತಿಲ್ಲ, ಗೊತ್ತಿರೋದು ಪ್ರಿಯಾಂಕಾ ಖರ್ಗೆ ಅವ್ರು ನೋವಾಗಿದ್ರೆ ಅದು ವಿಷಾದ ಇದೆ, ವಾಪಸ್ ಅವ್ರಿಗೆ ನೋವಿದ್ರೆ ವಿಷಾದ ಇದೆ. ನನಗೆ ನೋವು ಏನಿಲ್ಲಪ್ಪ. ನೋಡಿ, ಇದು ಚಿತ್ತಾಪುರ್ IB ನಲ್ಲಿರುವಂಥ ವಿಡಿಯೋ. ಅಲ್ಲಿನ ಪ್ರೆಸ್ ನಮ್ಮ ಪತ್ರಕರ್ತರಿಗೆ ಮಾತಾಡ್ತಾ ಇರೋದು. ಒಬ್ಬನು ನಮ್ಮ ಕಾರ್ಯಕರ್ತ ಒಳಗಿಲ್ಲ, ಎಲ್ಲರೂ ಹೊರಗಡೆ ಇದ್ದರು. ಇವರು ನಾಯಿ ಅಂತ ಹೇಳಿಬಿಟ್ಟು ನೀವು ಚಿತ್ತಾಪುರಿಗೆ ಹೋಗ್ತೀರಾ ಅಂದರೆ ಇವು ಮತ್ತೆ ಹೇಳೋದು ಬೇರೆ. ರಿಪಬ್ಲಿಕ್ ಆಫ್ ಕಲಬುರ್ಗಿ ಇದ್ದರೆ 4 ಸರಿ ನಿಮಗೆ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ತಾ ಇದ್ವಾ? ತಿರಂಗ ಯಾತ್ರೆ ಎಲ್ಲಿತ್ತು? ಚಿತ್ತಾಪುರ್ನಲ್ಲಿತ್ತು. ಏನು ಪರ್ಮಿಷನ್ ಕೊಡಬೇಡ ಅಂತ ಹೇಳಿದ್ವಾ? ಪರ್ಮಿಷನ್ನೂ ಇತ್ತು ಎಲ್ಲರ ಹತ್ರ. ನಿಮ್ಮ ಹತ್ರ ಪರ್ಮಿಷನ್ ಇತ್ತು. ಎಲ್ಲ ಪ್ರತಿಭಟನೆಗೂ ಇನ್ಕ್ಲೂಡಿಂಗ್ ಟುಡೇಸ್ ಪ್ರೊಟೆಸ್ಟಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ತಾನೇ ರಿಪಬ್ಲಿಕ್ ಆಗೋದು, ಸರ್ವಾಧಿಕಾರಿ ಧೋರಣೆ ಆಗೋದು. ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಮತ್ತು ಇವಾಗ ನೀವೇ ವಿಕ್ಟಮ್ ಅಂತ ಹೇಳ್ತೀರಾ? ಏನೇನು ಮಾತಾಡಿದ್ದೀರಾ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. BJP ಲೀಡರ್ಗಳು ಕಲಬುರ್ಗಿನಲ್ಲಿ ನಾಚಿಕೆ ಬರಬೇಕು. ಇದು ನಿಮ್ಮ ಲೀಡರ್. ನಾನು ಹೇಳ್ತಾ ಇದ್ದೀನಲ್ಲ, ಇಂಥವ್ರ ಮಾತು ಕಟ್ಕೊಂಡ್ರೆ ನೀವು ವಿಜೇಂದ್ರ ಅವರೇ ನಿಮಗೆ ಭವಿಷ್ಯ ಇಲ್ಲ. ನಮ್ಮ ಕಲಬುರ್ಗಿ ಲೋಕಲ್ ಲೀಡರ್ಸನ್ನು ನಂಬಿಬಿಟ್ಟು ನೀವೇನಾದರೂ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ 100% ಸಕ್ಸೀಡ್ ಆಗಲ್ಲ. ಆಮೇಲೆ ಇಂಥ ವಿರೋಧ ಪಕ್ಷದ ನಾಯಕರಂತೂ ಇಟ್ಕೊಂಡ್ರೆ 100% ನಿಮ್ಗೆ ಇನ್ನೂ ಮುಜುಗರ ಆಗ್ತಾಯಿದೆ ಪಾರ್ಟಿಗೆ. ಇದು ಯಾಕಂತ ಹೇಳ್ತೀನಿ ಅಂದರೆ, ಇವರಿಗೆ ಯಾವುದೇ ಏನೋ ಸ್ವಂತ ಸ್ವಲ್ಪ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ರೂಢಿ ಇಲ್ಲ. ವಾಟ್ಸಾಪ್ನಲ್ಲಿ ಏನು ಕಳಿಸ್ತಾರೆ ಅದೇ ದಿನ ಬೈಬೇಕು. ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಪ್ರಿಯಾಂಕ್ ಖರ್ಗೆಗೆ, DK ಶಿವಕುಮಾರ್ ಅವರಿಗೆ. ಅಷ್ಟೇ ಇವ್ರ ಕೆಲಸ. ಏನು ಕೆಲಸ ಇವ್ರದ್ದು? ಅಷ್ಟೇ, ಇದು ಏನಿಲ್ಲ. ಈಗ ಇವರು ಯಾಕೆ ಇಷ್ಟು ಹತಾಶರಾಗಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವರು ಯಾರೋ RSSನವ್ರು ಹೇಳಿರಬೇಕು ಅಥವಾ BJP ಅವ್ರು ಹೇಳಿರಬೇಕು, ಸರ್ ಪ್ರಿಯಾಂಕ್ ಖರ್ಗೆ ಚಾಲೆಂಜ್ ಮಾಡಿ ಅದು ಅಂಬೇಡ್ಕರ್ ಅವರ ಎಲೆಕ್ಷನ್ ಬಗ್ಗೆ, ದಾಂಗೆ ಅವ್ರ ಬಗ್ಗೆ, ಸಾವರ್ಕರ್ ಬಗ್ಗೆ ಅಂತ. ಅದು ಮ್ಯಾಟ್ರ್ ಅಲ್ಲೇ ಮುಗ್ದಿತ್ತು, ಕೌನ್ಸಿಲ್ನಲ್ಲೇ ಮುಗ್ದಿತ್ತು, ಅಸೆಂಬ್ಲಿನಲ್ಲೂ ಮುಗ್ದಿತ್ತು. ಇವರೇ ಆಚೆ ಬಂದುಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ ಪ್ರಿಯಾಂಕ್ ಖರ್ಗೆಗೆ, ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ನವರಿಗೆ, ತೋರಿಸ್ಬಿಡ್ಲಿ, ದಾಖಲೆಗಳು ಬಿಡುಗಡೆ ಮಾಡಲಿ ಅಂತ ಹೇಳಿದಾಗ ಮೋದಿ ಸರ್ಕಾರದಲ್ಲಿ ಇದ್ದಂಥ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದಾಗ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖುದ್ದಾಗಿ ಬರೆದಿರುವಂಥ ಪತ್ರಗಳನ್ನು ಕೊಟ್ಟರು ಕೂಡ ಇವರು ರಾಜೀನಾಮೆ ಕೊಟ್ಟಿಲ್ಲ. ಇವರೇ ತಾನೇ ಹೇಳಿದ್ದು ರಾಜೀನಾಮೆ ಕೊಟ್ಟಿದ್ದು. ನಾವು ಕೇಳಿದ್ವಾ ಸರ್? ನಾವು ಕೇಳಿದ್ವಾ? ಅವರೇ ತಾನೇ ಹೇಳಿದ್ದು ರಾಜೀನಾಮೆ ಕೊಡ್ತೀವಿ ಅಂತ. ಈಗ ಅದರಲ್ಲಿ ಮುಖಭಂಗ ಆಗಿಬಿಟ್ಟಿದೆ ಅವರಿಗೆ. ಯಾವುದೇ ವಿಷಯದಲ್ಲೂ ಕೂಡ ಇವರು ಟೇಕ್ ಆಫ್ ಆಗ್ತಾ ಇಲ್ಲ. ಅದಕ್ಕೆ ವೈಯಕ್ತಿಕವಾಗಿ ಮಾತಾಡ್ತಾರೆ ನನ್ನ ಬಗ್ಗೆ. ಏನಿದು ಮೊದಲನೇ ಸರಿನಾ? BJP ಅವ್ರು ಏನೇನಂತ ಹೇಳ್ತಾರಪ್ಪ ನನಗೆ, ಕಾನ್ವೆಂಟ್ ದಲಿತ ಅಂತ ಹೇಳ್ತಾರೆ, ನಿಮ್ಮ ಬರೀ ದೇಹ ಬಳಸಿದ್ಯಾ ಬುದ್ಧಿ ಇಲ್ಲ ಅಂತಾರೆ. ಇವೆಲ್ಲ ಅವರ MLA MP ಗಳು ಮಾತು. ಏನು ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ, ಮೊನ್ನೆ ಅಶ್ವಥ್ ನಾರಾಯಣ ಏನಪ್ಪ ಪೈಲ್ಸ್ ಬಂದಿದೆಯಾ ಅಂತ ಕೇಳ್ತಾರೆ. ಇನ್ನು ಅವ್ರು ಯಾರಾದರೂ ಏನಾದರೂ ಸ್ವಲ್ಪ ಇಲ್ಲ ಪ್ರಿಯಾಂಕ್ ಖರ್ಗೆ ಬುದ್ಧಿವಂತರು, ಇನ್ನು ಭಾಳ ಜನರಿಗಿಂತ ಹೆಚ್ಚಾಗಿ ಹಾಲು ಕುಡ್ದಿದ್ದಾರೆ ಅಂದರೆ ಏನು ಅರ್ಥ ಇದು? ಹಾಂ, PSI ಹಗರಣ ಆಗಿಲ್ಲ ಅಂದ್ರಿ, ಇನ್ವೆಸ್ಟಿಗೇಷನ್ ಆಯಿತು, ಆಗಿದೆ ಅಂತ ಬಂದಿದೆ, ಮತ್ತೆ ರಿಕ್ರೂಟ್ಮೆಂಟ್ ಆಗಿದೆ, ಗಂಗಾ ಕಲ್ಯಾಣದ FIR ಆಗಿದೆ, ಕರೋನಾದ FIR ಆಗಿದೆ. ಇದಕ್ಕೆ ಯಾವುದಕ್ಕೂ ಉತ್ತರ ಇರಲ್ಲ. ಅದಕ್ಕೆ ನಾವು ಟಾರ್ಗೆಟ್ ಪರ್ಸ್ನಲಿ ಮಾಡಿ ಪಾಲಿಸಿ ಹೇಳಿ, ಪ್ರಿಯಾಂಕ್ ಖರ್ಗೆ ನಿನ್ನ ಪ್ರಗತಿ ಪಥ ಟೇಕ್ ಆಫ್ ಆಗ್ತಾ ಇಲ್ಲ, ನಿನ್ನ ಏನೋ ಕಲ್ಯಾಣ ಪಥ ನೀನು ಮಾಡಿಲ್ಲ, ನೀನು IT ಪಾಲಿಸಿನಲ್ಲಿ ಏನೂ ಮಾಡ್ತಾ ಇಲ್ಲ ಮಾಡಿ, ಅದು ಹೇಳಿ. ಏನಾದರೂ ಇದ್ದರೆ ವಿ ವಿಲ್ ರೆಕ್ಟಿಫೈ. ಐ ಆಮ್ ದ ಮಿನಿಸ್ಟರ್, ಐ ಮೀನ್ ಗೌರ್ಮೆಂಟ್, ಯು ಆರ್ ಇನ್ ಆಪೋಸಿಷನ್. ಏನಾದರೂ ಇದ್ದರೆ ಹೇಳಿ. ವೈಯಕ್ತಿಕವಾಗೇ ಮಾತಾಡೋದು ಇವರು. ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ತಮ್ಮನ ಬಗ್ಗೆ ಮಾತಾಡ್ತಾರೆ, ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಮಾತಾಡ್ತಾರೆ, ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನನಗೇನೋ ಇವರಿಗೆ ಸಪ್ರೇಟಾಗಿ ಭತ್ತೆ ಸಿಗುತ್ತೆ ಅನಿಸುತ್ತೆ. ಇದಕ್ಕೆ ಸಂಬಳ ಬಿಟ್ಟು BJPನಲ್ಲಿ ಪೈಪೋಟಿ, ಯಾರಪ್ಪ ಜಾಸ್ತಿ ಬೈತಾರೆ ಪ್ರಿಯಾಂಕಿಗೆ ಅಂತ. ನಾವು ಕೇಳೋ ಲಾಜಿಕಲ್ ಕ್ವೆಶ್ಚನ್ಸಿಗೆ ಇವ್ರ ಹತ್ರ ಉತ್ತರ ಇಲ್ಲ. ನಾವು ಪ್ರಶ್ನೆ ಮಾಡಬಾರ್ದಂತೆ. ಏನಕ್ಕಪ್ಪ ಪ್ರಶ್ನೆ ಮಾಡಬಾರ್ದು? ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ನಮ್ಮ ವಿದೇಶ ನೀತಿಯನ್ನು ತೀರ್ಮಾನ ತಗೋತಾ ಇದ್ದಾರೆ ಕೇಳಬಾರ್ದಾ? ಯಾಕೆ ಇವತ್ತು ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಮೋದಿ ಅವರು ಮೌನ ವಹಿಸಿದ್ದಾರೆ? ಇಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋಂಥ ಐಫೋನ್ಗಳಿಗೆ 25% ಸೋಂಕು ಹಾಕ್ತೀನಿ, ತೆರಿಗೆ ಹಾಕಬೇಕು ಅಂತ ಹೇಳಿದಾಗ ಇವ್ರು ಸುಮ್ಮನಿರ್ತಾರೆ?
ಪೆಹಲ್ಗಾಮ್ ಬಗ್ಗೆ ಏನು ಮಾಹಿತಿ ಇದೆ ಕೊಡಿ ಅಂತ ಕೇಳಿದ್ರೆ ಇವರು ಅನುಮಾನ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನು ಕೇಳಂಗೆ ಇಲ್ವಾ? ನಿಮ್ಮ ಏನು ಆ ಟೆರರಿಸ್ಟ್ 4 ಜನ ಹೊಡೆದ್ಬಿಟ್ಟು 250 ಕಿಲೋಮೀಟ್ರ್ ಬಾರ್ಡರ್ ಒಳಗೆ ಬಂದಿದ್ದಾರೆ. 27-28 ಜನಕ್ಕೆ ಹೊಡೆದ್ಬಿಟ್ಟು ಅವ್ರು ವಾಪಸ್ ಹೋದ್ರಾ ಇಲ್ಲೇ ಇದ್ದಾರಾ ಅಂತ ಕೇಳಿದ್ರು ಅದೂ ಪ್ರಾಬ್ಲಮ್ ಇವರಿಗೆ. ಅದನ್ನೂ ಕೇಳಬಾರ್ದಾ? ಇವರೇ ಹೇಳ್ತಾರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ. ಆದರೆ ಮೋದಿಯವರಿಗೆ ಮಾತ್ರ ಪ್ರಶ್ನೆ ಮಾಡಬಾರ್ದು, ವಿರೋಧ ಪಕ್ಷದ ನಾಯಕರಿಗೆ ಏನೂ ಹೇಳಬಾರ್ದು, ಟೀಕೆ ಮಾಡಬಾರ್ದು ಅಂತ. ಅಂದರೆ ಇವತ್ತು ಏನಪ್ಪ ಇವರು ಉದಾಹರಣೆ ಕೊಟ್ಬಿಡಿ. ನಮ್ಗೆ ಏನು ಒಂದು 4-5 ಪ್ರಶ್ನೆಗಳಿಗೆ ಉದಾಹರಣೆ ಇದೆ, ಸರಿ ಉತ್ತರ ಕೊಡೋಕ್ಕಾಗ್ತಾ ಇಲ್ವೇನಪ್ಪ? ಇವರೆಲ್ಲ ಬರೇ ಉತ್ತರ ಕುಮಾರ್ಗಳು, ಎಲ್ಲರೂ ಬರೇ ರಾಜಾರೋಷವಾಗಿ ಮೈಕ್ ಮುಂದೆ, ಕ್ಯಾಮ್ರಾಗಳ ಮುಂದೆ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಬರ್ತಾರೇನ್ರಿ? ಅಸೆಂಬ್ಲಿನಲ್ಲಿ ಕೇಳಿದೆ, ವೀರ್ ಸಾವರ್ಕರಿಗೆ ವೀರ್ ಯಾರಪ್ಪ ಬಿರುದು ಕೊಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವರ್ಕರ್ಗೆ ಡಿಫೀಟ್ ಮಾಡಿದ್ರು ಎಲೆಕ್ಷನ್ನಲ್ಲಿ ಅಂತ ದಾಖಲೆಗಳು ಕೊಟ್ಟರೆ ಅವರಿಗೂ ಗೊತ್ತಿರಲಿಲ್ಲ. ಯಾಕಪ್ಪ RSSನವರು 52 ವರ್ಷ ಬೇಕಾಗಿತ್ತ ನಿಮ್ಮ ಕಚೇರಿಗಳಲ್ಲಿ ಬಾವುಟ ಹಾರಿಸಿಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಯಾವುದಕ್ಕೂ ಇವರಿಗೆ ಇದನ್ನೇ ಅಲ್ಲ, ಮನುಸ್ಮೃತಿನೇ ಸಂವಿಧಾನ ಆಗಬೇಕಾಗಿತ್ತು ಅಂತ RSS ಅವರು ಪ್ರತಿಪಾದನೆ ಮಾಡಿಲ್ವಾ ಅಂತ ಯಾಕಪ್ಪ ಮಾಡಿದ್ರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇವೆಲ್ಲ ಪ್ರಶ್ನೆಗಳಿಗೆ ನಾವು ಕೇಳ್ತೀವಲ್ಲ, ಅದಕ್ಕೆ ಅವ್ರಿಗೆ ಉತ್ತರ ಇಲ್ಲ. ಅದಕ್ಕೆ ನಮ್ಮ ಮೇಲೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋ ಕೆಲಸ ಇವತ್ತು. ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ನೋಡಿ. ಹೆಂಗೆ ಯಾರೋ ಒಬ್ಬರು ಹೇಳಿರಬೇಕು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ, ಇದು ನೀವು ನನಗೆ ಸಲಹೆ ಕೊಡಬೇಕು, ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಇನ್ನು ಮೇಲಿಂದ ನಾರಾಯಣ ಸ್ವಾಮಿ ಅವರಿಗೆ ಏನಂತ ಕರಿಬೇಕು ಅಂತ. ಬಹಳಷ್ಟು ಜನರು ಬಹಳ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ. ನಾಯಿ ಅಂದ ತಕ್ಷಣವೇ ಅದೊಂದು ಪ್ರಾಣಿ ಇರ್ಬೋದು. ನಾಯಿ ನಾರಾಯಣ ಅಂತಾರೆ, ನನ್ನ ಹೆಸರು ನಾರಾಯಣ ಸ್ವಾಮಿ, ಅದೆಲ್ಲ ಇದೆ. ಬಹಳಷ್ಟು ಜನರು ಬಹಳ ವ್ಯಾಖ್ಯಾನಗಳನ್ನ ಮತ್ತೊಮ್ಮೆ ಕೇಳಿ. ನಾಯಿ ಅಂದ ತಕ್ಷಣವೇ ಅದೊಂದು ಪ್ರಾಣಿ ಇರ್ಬೋದು. ನಾಯೇ ನಾರಾಯಣ, ನಾನು ನಾರಾಯಣ ಸ್ವಾಮಿ. ಅಂದರೆ ನನಗೇನಕ್ಕೆ ನಿಮ್ಮ ಸಲಹೆ ಬೇಕಂದರೆ, ಇವ್ರ ಪ್ರಕಾರ ಇದು ಒಂದು ಪರ್ಯಾಯ ಪದ, ಸಮಾನಾರ್ಥಕವಾದಂಥ ಪದ. ಸೊ ನಾರಾಯಣ ತೆಗೆದುಬಿಟ್ಟು ಇದು ಇಟ್ಕೊಂಡು ಓಡಾಡಿದ್ರೆ ಒಳ್ಳೇದಲ್ಲ, ನಮಗೆಲ್ಲರಿಗೂ ಕ್ಲಾರಿಟಿ ಸಿಕ್ಬಿಡುತ್ತೆ. ನಾಳೆಯಿಂದ ನಾರಾಯಣ ಸ್ವಾಮಿ ಅವರಿಗೆ ಏನು ಕರಿಬೇಕು ಅಂದ್ಬಿಟ್ಟು ದಯವಿಟ್ಟು ಅವ್ರು ಸ್ಪಷ್ಟಪಡಿಸ್ಲಿ. ನಾನು ಹೇಳಿದ್ದಲ್ಲ ಅಪ್ಪ, ಆಮೇಲೆ ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ಬೇಡ ನನಗೆ. ಅದಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಇದನ್ನು ಕ್ಲಾರಿಫಿಕೇಷನ್ ಕೊಟ್ಟು ಅಫಿಡವಿಟ್ ಹಾಕಬೇಕಾದ್ರೆ ನಾನೇ ಹಾಕಿಸ್ತೀನಿ. ಅಫಿಡವಿಟ್ಟು ಹೇಳಿಬಿಡ್ಲಿ ಏನು ಕರಿಬೇಕು ಅವರಿಗೆ. ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ, ನಾಳೆಯಿಂದ ನಿಮಗೇನು ಕರಿಬೇಕು ದಯವಿಟ್ಟು ಈ ಕ್ಲಾರಿಟಿ ಕೊಡಿ. ಕೊನೆಯದಾಗಿ ನಾನು ಹೇಳ್ತಾ ಇರೋದು, ಇವರು BJPಯವರು ಏನೇ ಬಂದು ಕಲಬುರಗಿನಲ್ಲಿ ಮಾಡಲಿ, ಜನರು ನಮ್ಗೆ ಆಯ್ಕೆ ಮಾಡಿದ್ದಾರೆ, ನಮ್ಮ ಕೆಲಸವನ್ನು ನೋಡ್ಕೊಂಡು ಆಯ್ಕೆ ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ. ಯಾಕಂದರೆ ಯಾವುದೇ ರೀತಿಯಾದಂಥ ನಿಮ್ಮ ಥರ 40% 20% ನಮ್ಮಲ್ಲಿ ಇಲ್ಲ. ಏನಿದ್ರೂ ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿನೇ ಮಾಡಬೇಕು ಅಂತಾನೆ ನಮ್ಮ ಉದ್ದೇಶ ಇರೋದು. ನೀವು ಅಲ್ಲಿ ಬಂದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ನೀವು ಇವತ್ತು ಅಕ್ಕಿ ಕಳ್ಳಂಗೆ ಕೊಟ್ಟಿದ್ದೀರಾ, ನಾಳೆ ಯಾರಿಗಾನ ಬೇರೆಯವ್ರಿಗೆ ಬೇರೆ ದೊಡ್ಡ ಕಳ್ಳಂಗೆ ಕೊಡ್ತಿರೋ ಚಿಕ್ಕ ಕಳ್ಳಂಗೆ ಕೊಡ್ತಿರೋ ಗೊತ್ತಿಲ್ಲ. ಯಾರಿಗೇನೇ ಕೊಟ್ಟರು ಕೂಡ ಚಿತ್ತಾಪುರ ಜನರು ಅಭಿವೃದ್ಧಿ ಪರಾನೇ ವೋಟ್ ಮಾಡೋದು. ಕಲಬುರಗಿ ಜನರು ಏನಾದರೂ ಅಭಿವೃದ್ಧಿ ನಿರೀಕ್ಷೆ ಇದ್ದರೆ ಅದು ಬರೀ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ನಿರೀಕ್ಷೆ ಇಟ್ಟಿದೆ, ನಿಮ್ಮಿಂದ ಇಟ್ಟಿಲ್ಲ. ಆದ್ದರಿಂದ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತಾ ಇದ್ದೀನಿ, ಫಸ್ಟು ನೀವು ನೈತಿಕತೆ ತೋರಿಸಿ. ನನಗೆ ನೀವು ಕ್ಷಮೆ ಕೇಳೋದು ಬೇಡ, ಏನು ಬೇಡ, ನೀವೇ ಒಪ್ಕೊಂಡಿದ್ದೀರಲ್ಲ, ಹಂಗೆ ಹೇಳ್ದನಪ್ಪ ಈಗ ತಪ್ಪೇನಿದೆ ಅದೆಲ್ಲ ವಾಪಸ್ ತಗೊಂಡು ನೀವು ವಿಷಾದ ವ್ಯಕ್ತಪಡಿಸಿದ್ದೀರಿ, ನೀವೇ ಹೇಳ್ತಾ ಇದ್ದೀರಾ. ಫಸ್ಟು ನೀವು ರಾಜೀನಾಮೆ ಕೊಡಿ ಸಾವರ್ಕರ್ ವಿಚಾರದಲ್ಲಿ. ಅದಾದಮೇಲೆ ಮುಂದೆ ನಿಮಗೆ ಜನರು ಗೌರವಿಸಬೇಕು, ನಮ್ಮ ಪಕ್ಷದಿಂದ ಗೌರವ ಬೇಕು, ನನ್ನಿಂದ ನಿಮಗೆ ಗೌರವ ಬೇಕು ಅಂದರೆ ಫಸ್ಟ್ ರಾಜೀನಾಮೆ ಕೊಡಿ. ಅವಾಗ ನಾನು ಹೇಳ್ತೀನಿ, ಎಲ್ಲಪ್ಪ ಮಾತಿಗೆ ಬದ್ಧ ಇದ್ದಾನೆ ಮನುಷ್ಯ, ಈಸ್ ಅ ಮ್ಯಾನ್ ಆಫ್ ಹಿಸ್ ವರ್ಡ್, ಬಾಬಾ ಸಾಹೇಬ್ರ ಅನ್ವಾಯಿ, ಸಂವಿಧಾನದ
ಏನು ಅನ್ವಾಯಿ ಅಂತ ಅಂದ್ಕೊಂಡು ನಾ ಗೌರವ ಕೊಡ್ಬೋದು. ಕಲಬುರ್ಗಿನಲ್ಲಿ ಒಂದು ನಾಲ್ಗೆ, ಬೆಂಗಳೂರಿನಲ್ಲಿ ಒಂದು ನಾಲ್ಗೆ, ರಾಜಾರೋಷವಾಗಿ ಪ್ರೂವ್ ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅಂದವರು ಇವತ್ತು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಸ್ಪೀಕರ್ ಹತ್ರ ಹೋಗಿದ್ದಾರೆ ಮೊನ್ನೆ. ಏನಂತ ಬರೆದಿರ್ಬೋದು ಸರ್ ಲೆಟ್ರ್ನಲ್ಲಿ? ನನಗೆ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಏನಂತ ಹೋಗಿ ಹೇಳಿರೋ ಲೆಟ್ರ್ನಲ್ಲಿ ಉಲ್ಲೇಖಿಸಿದ್ದಾರೆ, ಸರ್ ನಾನು ನಾಯಿ ಅಂತ ಹೇಳಿದೆ, ಅದಕ್ಕೆ ಜನ ನನಗೆ ಬೈತಾಯಿದ್ರು, ಅದಕ್ಕೆ ನನಗೆ ಜನ ಸ್ವಲ್ಪ ಬೆನ್ನಿದ್ದೆ ಬಿದ್ದುಬಿಟ್ರು, ಅದಕ್ಕೆ ನಂದು ಹಚ್ಚುತ್ತೆ ಆಗಿದೆ ಅಂತ ಬರ್ದಿದ್ದಾರಾ? ಏನಿದು ಲಾಜಿಕ್ಕು? ಇದ್ರೆ ಏನಾದರೂ ಹಚ್ಚುತ್ತೆ ಹೇಗಾಯ್ತು ನಿಮ್ಮದು ಅದನ್ನು ಹೇಳಿ ನನಗೆ. ನೀವು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರಿಗೆ ಅಥವಾ ಯಾರಿಗಾನ ಇರ್ಬೋದು ರೀ, ನಾಯಿ ಅನ್ಬೋದಾ? ಯಾರಿಗಾನ ಇರ್ಬೋದು. ಒಬ್ಬ ನಾಗರಿಕನ ನಾಯಿ ಅನ್ನೋಕ್ಕೆ ನಿಮಗೆ ಅಧಿಕಾರ ಇದೆಯಾ? ಆದರೆ ನಾಳೆ ನಾವು ಎಲ್ಲ ನಾಯಕರಿಗೆ, ಬಿ ಜೆ ಪಿ ನಾಯಕರಿಗೆ ನೀವು ನಾಯಿ ಹಂದಿ ಹೇಳಿದ್ರೆ ಒಪ್ಕೊತೀರಾ? ಆಮೇಲೆ ಬಂದು ಮತ್ತೇನೋ ಒಂದು ಪುರಾಣದ ಕಥೆ ಹೇಳೋದು, ಏನು ಸರ್ ಅದು ವಿಷ್ಣು ಅವತಾರ ಒಂದಿದೆ ಅಲ್ಲ, ಅದು ವರಹ ಅವತಾರ, ಅದಕ್ಕೆ ಹೋಲಿಕೆ ಮಾಡಿದಪ್ಪ ಅಂದ್ಬಿಡ್ತೀನಿ. ಆಗ್ತದೇನ್ರಿ? ಏನು ಇವ್ರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ? ಲಾಜಿಕ್ ಇದೆಯಾ? ಕೇಶವ್ ಕೃಪನಲ್ಲಿ ಟ್ರೈನಿಂಗ್ ತೊಗೊಂಡು ಇವ್ರದ್ದೆಲ್ಲ ಮೆದುಳೆಲ್ಲ ಹೋಗ್ಬಿಟ್ಟಿದೆ. ಇವ್ರದ್ದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ, ಲಾಜಿಕ್ ಅನ್ನೋದಿಲ್ಲ. ನೀವು ಕೇಶವ್ ಕೃಪಕ್ಕೆ ನೀವು ಅಟೆಂಡೆನ್ಸ್ ಹಾಕಕ್ಕೆ ಹೋಗಿ ಅವರಿಗೆ ಮನವೊಲಿಸಕ್ಕೆ ಹೋಗಿ ನಿಮ್ಮ ಕ್ರೆಡಿಬಿಲಿಟಿ ಕಳ್ಕೊತಾ ಇದ್ದಾರೆ ರೀ ಪಬ್ಲಿಕ್ನಲ್ಲಿ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆಯಿಂದ ಇರೋದು ಕಲೀರಿ. ಮೊದಲು ಸಾವರ್ಕರ್ ವಿಚಾರದಲ್ಲಿ ರಾಜೀನಾಮೆ ಕೊಡಿ, ಇರೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳಿ, ಅದಾದಮೇಲೆ ಮುಂದೆ ನೋಡೋಣ. ಸೊ ಆದ್ದರಿಂದ ಇವತ್ತೇನು ಕಲಬುರ್ಗಿ ಚಲೋ ಏನು ಪ್ರಿಯಾಂಕ್ ಖರ್ಗೆ ಹಟಾವ್ ಅಭಿಯಾನ ಇದೆ, ಅದು PMK ಏನು ಪ್ರಿಯಾಂಕ್ ಖರ್ಗೆ ಹಟಾವ್ BJP ಬಚಾವ್, PMK ಹಟಾವ್ ನಾರಾಯಣ ಸ್ವಾಮಿ ಕೋ ಬಚಾವ್. ಯಾಕಂದರೆ ನನ್ನ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇಲ್ಲ. ಸೊ ಆದ್ದರಿಂದ ಇವರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಜನರು ನಮ್ಮ ಜೊತೆ ಇದ್ದಾರೆ. ಅವರಿಗೇನಾದರೂ ಗೌರವ ಇದ್ದರೆ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ ಅಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹೇಳಿ ಸರ್. ಯಾರು? ಹಾಂ, ಯಾರು ಮಣ್ಣಾಗಿದ್ದು ಮೊನ್ನೆ ಎಲೆಕ್ಷನಲ್ಲಿ? ಮೊನ್ನೆ ಹೋದ ಎಲೆಕ್ಷನ್ನಲ್ಲಿ ಯಾರು ಮಣ್ಣಾಗಿದ್ದು? ನವ ಹಿಟ್ಲರು, ನಿಜಾಮು, ರಜಾಕರ್, ಇಷ್ಟೇ ರೀ ಇವ್ರದ್ದು. ನಾನು ಹೇಳ್ತಾ ಇದ್ದೀನಲ್ಲ, ಇವರು ಇಷ್ಟು ಪ್ರಾಮಾಣಿಕರಿದ್ದರೆ ವಾಯ್ಸ್ ಸ್ಯಾಂಪಲ್ ಕೊಟ್ಬಿಡ್ಲಿ. ನೀವು ಗೋಬೆಲ್ಸ್ ಅವರ ಸನಾತನಗಳು ಇವರೆಲ್ಲರೂ, ಹಿಟ್ಲರ್ ಸನಾತನಿಗಳು ಅಲ್ಲೇ ಇದ್ದಾರೆ. ಗೋಬೆಲ್ಸ್ ಥಿಯರಿ ಫಾಲೋ ಮಾಡೋರು ಇವರು. ಆ RSS ಯೂನಿಫಾರ್ಮು ಮತ್ತು ನ್ಯಾಟ್ಜಿ ಯೂನಿಫಾರ್ಮ್ ಸೇಮ್ ಇದೆ ನೋಡಿ. ಸೊ ಆದ್ದರಿಂದ ಅವರಿಂದ ಕಲಿಯೋದೇನಿಲ್ಲ ನಮಗೆ. RSS ಇಂದ ಇರ್ಬೋದು, BJP ಅವರಿಂದ ಇರ್ಬೋದು, ಅಥವಾ CT ರವಿ ಅವರಿಂದ ಇರ್ಬೋದು. ಯಾಕ್ರಿ ಹೆದರ್ಬೇಕು ನನ್ನಿಂದ? ಯಾರನ್ನ ಯಾಕೆ ನೀವು ಹೆದರ್ತೀರಾ? ಈಗ ನೋಡಿ ಹೆಂಗೆ ಆರಾಮಾಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದೀನಿ. ಯಾವತ್ತೂ ಕೂಡ ಓಡೋಗಿಲ್ಲ. ಯಾವತ್ತನ ಬೆನ್ನು ತೋರಿಸಿದ್ದೀನಿ ಅವ್ರ ಥರ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ 2 ದಿನ. BJP ಅವ್ರ ಥರ ಯಾವತ್ತನ ಅದೆಲ್ಲ ಬಿಟ್ಬಿಡ್ರಿ. ಮೋದಿ ಅವ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ? 11 ವರ್ಷ ಆಯಿತು. ನಾವು ಏನೇ ಇದ್ದರೂ ಕೂಡ ನಿಮ್ಮ ಎದುರುಗಡೆ ಇರ್ತೀವಿ. ತಪ್ಪು ಮಾಡಿದರೆ ಕ್ಷಮೆ ಕೇಳೋ ಇದೂ ಇದೆ, ತಪ್ಪು ಮಾಡಿಲ್ಲ ಅಂದರೆ ಎದೆ ಉಬ್ಬಿಸ್ಕೊಂಡು ಮಾತಾಡೋಷ್ಟು ಕೆಪಾಸಿಟಿ ಇದೆ. ಅವ್ರದ್ದು ಹತ್ರ ಏನಿದೆ? ಯಾಕೆ ಇನ್ನು ಮುನಿರತ್ನ ತೆಗೆದಿಲ್ಲ ಹೇಳಿ? ಯಾಕೆ ಇನ್ನೂ ಇಟ್ಕೊಂಡಿದ್ದಾರೆ? ಪೂಜೆ ಅಪ್ಪಾಜಿ ಬಗ್ಗೆ ಏನಿದೆ ಅವ್ರ ವಿಚಾರ ಹೇಳಿ ನೋಡೋಣ. ಇವರೇ ಎಲ್ಲ ಒಂದು ರಿಂಗ್ ಮಾಡ್ಕೊಂಡಿದ್ದು ಪಾಪ ವಿಜೇಂದ್ರ ಅವರಿಗೆ ಹೊರಗೆ ಹಾಕ್ಲಿಕ್ಕೆ. ಇವಾಗ ಯತ್ನಾಳ್ ಅವ್ರಿಗೆ ಹೊರಗೆ ಹಾಕಿದ ತಕ್ಷಣ ಪಾಪ ಇವರೆಲ್ಲರೂ ಗಪ್ಪಾಗ್ಬಿಟ್ರು, ಯಾರೂ ಸದ್ದಿಲ್ಲ. ಹೇಳಿದ್ನಲ್ಲ, ಹೋಮ್ವರ್ಕ್ ಕೊಡ್ತಾರೆ RSS ಕೇಶವ ಕೃಪದಲ್ಲಿ, ಎಕ್ಸ್ಟ್ರಾ ಹೋಮ್ವರ್ಕ್. ಇವತ್ತು ನಾನು ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿದ್ದೀನಿ. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಮತ್ತು 5 ತಿಂಗಳಿಂದ ಇಂಜಿನಿಯರ್ಸಿಗೆ ವೇತನ ಹೋಗಿಲ್ಲ ಅಂತ. ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಬರಬೇಕು.
ನೋಡಿ ಇಂಥವೆಲ್ಲ ಮಾತಾಡಲ್ಲ ಬಿ ಜೆ ಪಿಯವರು. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು ಅನುದಾನ ಎಲ್ಲ ಇದು ಅವ್ರ ಜವಾಬ್ದಾರಿ, ಬಂದಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ ಬೇಕಿದ್ರೆ. ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ ಬರಬೇಕಾಗಿರೋದು 3,200 ಚಿಲ್ಲರೆ ಕೋಟಿ, ನಮ್ಗೆ ಬಂದಿರೋದು ಎಷ್ಟು ಗೊತ್ತಾ? 518. ನಾವು ಕೇಳಿದ್ರೆ ಸರ್ ನಮ್ಗೆ ದುಡ್ಡು ಕೊಡಿ ಅಂದರೆ ನೀವು ಕೊಟ್ಬಿಡಿ ಆಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಜೋಶಿಯವರು ಸಮರ್ಪಕವಾಗಿ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆದ್ರೂ ಕೂಡ ಇವ್ರು ಮಾಡ್ತಾಯಿಲ್ಲ ಕರ್ನಾಟಕದವರು ಅಂತ ಹೇಳೋರು, ವೇತನ ಕೊಡೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಇವ್ರು ಮಾತಾಡ್ತಾರಾ? ವಿ ಆರ್ ರೆಡಿ ಫಾರ್ ಡಿಬೇಟ್ ಎನಿಥಿಂಗ್. ಮನ್ರೇಗಾ ಇಂಜಿನಿಯರ್ಸ್ ಅವರು ಕೇಂದ್ರದಿಂದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅವರು. ಓಕೆ ಸರ್, ಥ್ಯಾಂಕ್ ಯು. ಯಾವ ವಿಚಾರ ಇದೆ? मिरर ना अभी है नहीं ना, अभी बंद हो गया सर, इसलिए अच्छा दिख रहा है वो।